ಟಿ ಸಿ ಎಸ್ ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಹೇಳಿ ಇವರು ಮತ್ತೊಮ್ಮೆ ಆಲ್ ಇಂಡಿಯಾ NQT ಹೈರಿಂಗ್ ಟೆಸ್ಟ್ ಮಾಡ್ತಾ ಇದ್ದಾರೆ. NQT ಅಂತಂದರೆ ನ್ಯಾಷನಲ್ ಕ್ವಾಲಿಫೈಯಿಂಗ್ ಟೆಸ್ಟ್ ಅಥವಾ ಕ್ವಾಲಿಫೈಯರ್ ಟೆಸ್ಟ್ ಅಂತ ಕೂಡ ಹೇಳ್ತಾರೆ. ಇದರಲ್ಲಿ ಟೆಸ್ಟಲ್ಲಿ ಪಾಸ್ ಆದರೆ ಸಾಕು, ನಿಮಗೆ TCS ಅಲ್ಲಿ ಉದ್ಯೋಗದ ಅವಕಾಶಗಳು ಸಿಗೋದಲ್ದಲೇ ಇದರ ಆಧಾರದ ಮೇಲೆ ಬೇರೆ ಸಂಸ್ಥೆಗಳಲ್ಲೂ ನಿಮಗೆ ಉದ್ಯೋಗ ಅವಕಾಶ ಸಿಗುವ ಸಾಧ್ಯತೆಗಳಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಈ ಒಂದು TCS ಹೈರಿಂಗ್ ಮಾಡ್ತಾ ಇದ್ದಾರಲ್ಲ NQT ಟೆಸ್ಟ್ ಮುಖೇನ, ಇದನ್ನು ಅವರದೇ ಆದಂಥ ಅಯಾನ್ ಸೆಂಟರ್ಸ್ಗಳಲ್ಲಿ ಮಾಡ್ತಾರೆ. ನೀವು ಇದಕ್ಕೆ ಸಂಬಳ ಎಷ್ಟಿದೆ ಅಂತ ನೋಡಿದ್ರೆ ವರ್ಷಕ್ಕೆ ನಿಮಗೆ 7 ಲಕ್ಷದಿಂದ ಶುರುವಾದರೆ 12.25 ಲಕ್ಷದವರೆಗೂ ಸರಿಸುಮಾರು ಅಲ್ಲಿವರೆಗೂ ಸಂಬಳ ಇದೆ ಅನ್ನೋದನ್ನು ನಾವು ಕಾಣ್ತಿದ್ವಿ. ಅಂದರೆ ವಿವಿಧ ಹಂತದ ಪೊಸಿಷನ್ಸ್ಗಳಿರುತ್ತೆ. ನೀವು ಯಾವುದಕ್ಕೆ ಸೆಲೆಕ್ಟ್ ಆಗ್ತೀರಿ ಅದಕ್ಕೆ ತಕ್ಕಂತೆ ಸಂಬಳ, ಆದರೆ ಮಿನಿಮಮ್ 7 ಲಕ್ಷದವರೆಗೂ ಇರುತ್ತೆ. 7 ಲಕ್ಷದಿಂದ ಪ್ರಾರಂಭ ಆಗಿ ಮ್ಯಾಕ್ಸಿಮಮ್ 12.25 ಲಕ್ಷದವರೆಗೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಬೆನಿಫಿಟ್ಸ್ಗಳು ತುಂಬ ಇರುತ್ತೆ. ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗೋದು ಯಾರು ಎಲಿಜಿಬಲ್ ಅಂತ. ಸೊ ಇಂಜಿನಿಯರ್ಸ್ BE ME BTech MTech ಅಲ್ಲದಕ್ಕೆ MCA MSc ಇವರು ಯಾವುದೇ ಸಬ್ಜೆಕ್ಟಲ್ಲಿ ಮಾಡಿದರೂ ಯು ಆರ್ ಎಲಿಜಿಬಲ್ ಅಂತಿದ್ದಾರೆ. ಹಾಗೂ MS. ಸೊ ಈ ಒಂದು ಕ್ವಾಲಿಫಿಕೇಷನಲ್ಲಿರೋರು ನೀವು ಕೂಡಲೇ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಈ ಉದ್ಯೋಗದ ಮಾಹಿತಿಯನ್ನು ತರ್ತಿರೋದು ನಿಮಗೆ ಕನ್ನಡದಲ್ಲಿ ಐ ಆಮ್ ಫಾರ್ ಕೆರಿಯರ್ ಚಾನಲ್ ಅಂತ. ಇದರ ಸ್ಲೋಗನ್ ಏನು ಅಂತಂದರೆ ಮೈ ಪಾತ್ ಮೈ ಫ್ಯೂಚರ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಬಟನ್ ಕೊಟ್ಟು ಮತ್ತಷ್ಟು ಉದ್ಯೋಗದ ಮಾಹಿತಿ ಪಡೀತಾ ಹೋಗಿ. ಇಯರ್ ಆಫ್ ಪಾಸಿಂಗ್, ನೀವು ಈ ಎಲ್ಲ ME MTech ಆಗ್ಬೋದು, MSc ಆಗ್ಬೋದು, MCA ಆಗ್ಬೋದು, MS ಆಗ್ಬೋದು, ಇವರೆಲ್ಲ ಪಾಸ್ ಯಾವಾಗಾಗಿರಬೇಕು ಅಂತಂದರೆ ಕಳೆದ 3 ವರ್ಷ ಅಂತ ತಗೊಳ್ತಿದ್ದಾರೆ. 2024, 2025 ಹಾಗೂ ಈ ವರ್ಷ 2026ರಲ್ಲಿ ಪಾಸ್ ಆಗೋರು ನೀವೆಲ್ಲರೂ ಎಲಿಜಿಬಲ್ ಅಂತ ಅವರು ತಿಳಿಸ್ತಿದ್ದಾರೆ. ಮಾರ್ಕ್ಸ್ ಎಷ್ಟಿರಬೇಕು ಅಂತಂದರೆ ಅವರು 60% ಥ್ರೂ ಔಟ್ ಅಂತಾರೆ. ಈ ಥ್ರೂ ಔಟ್ ಅಂತಂದರೆ 10th ಆಗ್ಬೋದು, PUC ಆಗ್ಬೋದು, ಡಿಗ್ರಿ ಆಗ್ಬೋದು, ಮಾಸ್ಟರ್ ಡಿಗ್ರಿ ಆಗ್ಬೋದು, 60% ಇರಲೇಬೇಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಬ್ಯಾಕ್ಲಾಗ್ಸ್ ಏನಾದರೂ ಇದ್ರಾಗುತ್ತಾ ಅಂತಂದರೆ ಇಂಟರ್ವ್ಯೂ ಟೈಮಲ್ಲಿ ನೋ ಬ್ಯಾಕ್ಲಾಗ್ಸ್ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಿದ್ದಾರೆ. ಈ ವಯಸ್ಸಿಗೆ ಬಂದಾಗ 18ರಿಂದ 28 ಅಂತಿದ್ದಾರೆ. ಆದರೆ ಸಾಧಾರಣವಾಗಿ ಮಾಸ್ಟರ್ ಡಿಗ್ರಿ ಮುಗಿಸೋ ಅಷ್ಟರಲ್ಲಿ 23-24 ಅಂತೂ ವಯಸ್ಸು ಸಾಧಾರಣವಾಗಿರುತ್ತೆ. ಅಂತಂದರೆ ನಿಮಗೆ ಕೇವಲ ಕೆಲವೇ ವರ್ಷಗಳಿರುತ್ತೆ ಇಂಥ ಪರೀಕ್ಷೆಗಳನ್ನು ಪಾಸ್ ಮಾಡಿಕೊಂಡು ಉತ್ತಮವಾದಂತಹ ಮಲ್ಟಿನ್ಯಾಷನಲ್ ಕಂಪನಿಗೆ ನೀವು ಜಾಯಿನ್ ಆಗೋದಕ್ಕೆ. ಅಂದರೆ ಮ್ಯಾಕ್ಸಿಮಮ್ 28 ಇಯರ್ಸ್. ಹೈರಿಂಗ್ ಕ್ಯಾಟಗರೀಸ್ ಯಾವುದು ಅಂತ ನೋಡಿದ್ರೆ 3 ರೀತಿಯ ಹೈರಿಂಗ್ ಕ್ಯಾಟಗರೀಸ್ ಇಟ್ಕೊಂಡಿದ್ದಾರೆ. ಪ್ರೈಮ್, ಡಿಜಿಟಲ್ ಮತ್ತು ನಿಂಜಾ. ಪ್ರತಿಯೊಂದಕ್ಕೂ ಸಂಬಳ ವೇರಿ ಆಗುತ್ತೆ. ಆದರೆ ಟೆಸ್ಟ್ ಪ್ಯಾಟ್ರನ್ಗೆ ಬಂದಾಗ ನಿಮಗೆ 2 ರೀತಿಯ ಟೆಸ್ಟ್ ಪ್ಯಾಟ್ರನ್ ಇರುತ್ತೆ. ಒಂದು ಫೌಂಡೇಶನ್ ಟೆಸ್ಟ್ ಇರುತ್ತೆ, 2ನೇದು ಅಡ್ವಾನ್ಸ್ ಇರುತ್ತೆ. 2ಅನ್ನು ತಗೊಳ್ಳೋದು ಅಗತ್ಯ ಇರುತ್ತೆ. ಈ ಫೌಂಡೇಶನ್ನಲ್ಲಿ ಪಾರ್ಟ್ A ಅಂತ ಬರುತ್ತೆ. ಅಲ್ಲಿ ನ್ಯೂಮರಿಕಲ್ ಎಬಿಲಿಟಿ, ವರ್ಬಲ್ ಎಬಿಲಿಟಿ ಮತ್ತು ರೀಸನಿಂಗ್ ಎಬಿಲಿಟಿ ಅಂತ ಇರುತ್ತೆ. ನೆಕ್ಸ್ಟ್ ಪಾರ್ಟ್ B, ಅಲ್ಲಿ ಅಡ್ವಾನ್ಸ್ಡ್ ಕ್ವಾಂಟಿಟೇಟಿವ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಹಾಗೂ ಅಡ್ವಾನ್ಸ್ಡ್ ಕೋಡಿಂಗ್ ಇರುತ್ತೆ. ಈ ಉದ್ಯೋಗದ ಮಾಹಿತಿಯನ್ನು ತರುತ್ತಿರೋದು ಕನ್ನಡದಲ್ಲೇ ಐ ಆಮ್ ಫಾರ್ ಕೆರಿಯರ್ ಚಾನಲ್. ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಮಾತ್ರ ಭಾಳ ಅದ್ಭುತವಾಗಿದೆ. ಯಾವ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ನೀವು ಅಪ್ಲೈ ಮಾಡ್ಬೋದು. 1 ವರ್ಷ ಇರುವವರು ಮಾಡ್ಬೋದು, 2 ವರ್ಷ ಇರುವವರು ಮಾಡ್ಬೋದು. ಹಾಗಾಗಿಯೇ ಅವರು 2024ರಲ್ಲಿ ಪಾಸ್ಔಟ್ ಆಗಿರೋದು ಅಂದರೆ ಈಗ 2 ವರ್ಷ ಆಗಿರುತ್ತೆ. 2 ವರ್ಷಕ್ಕಿಂತ ಹೆಚ್ಚಿನದಾಗಿ ಅನುಭವ ಇರಬಾರ್ದು ಅನ್ನೋದೇ ಅವರು ಹೇಳ್ತಿರೋದು. ಅಂದರೆ 2 ವರ್ಷದ ಅನುಭವ, 1 ವರ್ಷದ ಅನುಭವ ಹಾಗೂ ಯಾವುದೇ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಕೂಡ, ಫ್ರೆಷರ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ತಿಳಿಸ್ತಿದ್ದಾರೆ ಅವರು. ನಮಗೆ ಬಹಳ ಮುಖ್ಯವಾಗಿರೋದು ಲಾಸ್ಟ್ ಡೇಟ್ ಯಾವತ್ತು ಇದು ಅಪ್ಲೈ ಮಾಡೋಕ್ಕೆ ಅಂತ 20 ಮಾರ್ಚ್ 2026 ಇದೆ. ಅಷ್ಟರ ಒಳಗೆ ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗಿರುತ್ತೆ. ಸಲ್ಲಿಸಬೇಕಾದಾಗ ನೀವು ಅರ್ಜಿಗಳನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅಲ್ಲಿ 2 ವಿಂಡೋ ಇರುತ್ತೆ. ಒಂದು IT-ಗೆ, ಇನ್ನೊಂದು BPSಗೆ. ನೀವು IT ಕ್ಯಾಟಗರಿನ ಕ್ಲಿಕ್ ಮಾಡಿ ನಂತರ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ವೆಬ್ಸೈಟ್ ಲಿಂಕ್, ರಿಜಿಸ್ಟ್ರೇಷನ್ ಲಿಂಕ್ ಎಲ್ಲ ಎಲ್ಲಿದೆ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲವನ್ನು ಕೊಟ್ಟಿದ್ದೇನೆ. ವಿಡಿಯೋನ ಲಿಂಕ್ ಮುಖೇನ ನೋಡಿದಾಗ ಮಾತ್ರ ನಿಮಗೆ ವಿಡಿಯೋ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಕಾಣುತ್ತೆ. ಅದು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ.
ನಿಮ್ಮಲ್ಲಿ ಕೇಳೋದು ಇಷ್ಟೇ, ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಆದರೂ ಓದಿದಾಗ ಮಾತ್ರ ನಿಮಗೆ ಅರ್ಥವಾಗೋದು ಸೆಲೆಕ್ಷನ್ ಪ್ರೊಸೀಜರ್ಸ್ಗಳು, ಎಜುಕೇಷನ್ ಕ್ವಾಲಿಫಿಕೇಷನ್ನು, ಸಂಬಳ ಎಷ್ಟು ಮತ್ತು ಅರ್ಜಿ ಹಾಕುವ ಒಂದು ಪ್ರಕ್ರಿಯೆ ಇರುತ್ತಲ್ಲ, ಪ್ರೊಸೀಜರ್, ಅದರ ಬಗ್ಗೆ ಹೀಗೆ 6 ವಿಚಾರದ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ರಿಜಿಸ್ಟ್ರೇಷನ್ ಲಿಂಕ್ಗೆ ಹೋಗಿ ನೀವು ಅಥವಾ ಅಡ್ವರ್ಟೈಸ್ಮೆಂಟ್ಗೆ ಹೋಗಿ ಅಡ್ವರ್ಟೈಸ್ಮೆಂಟ್ನ 2 ಬಾರಿ ಆದರೂ ಓದಿ ಅಂತ ನಾವು ತಿಳಿಸ್ತೇವೆ. ಈ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ತಂದದ್ದು ನಿಮಗೆ ಐ ಎಮ್ ಫಾರ್ ಕೆರಿಯರ್ ಚಾನಲ್ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಬಟನ್ ಕೊಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.